ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ 71 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಓಕೆ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಾನು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು, ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ಮು, ಏನು ಎಜುಕೇಷನ್ ಸಂಬಂಧಪಟ್ಟ ಪ್ರತಿಯೊಂದು ವಿಡಿಯೋಗಳು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಬಂದು ಬೇಗನೆ ತಲುಪ್ತವೆ. ಹಾಗಂತಂದ್ರೆ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಕಂದಾಯ ಇಲಾಖೆಯಲ್ಲಿ VAO ಅಂತ ಏನು ಪ್ರಸಿದ್ಧ ಐತೆ ನೋಡ್ರಿ ಸ್ನೇಹಿತರೆ, ಅದಕ್ಕೆ ಅಪ್ಲಿಕೇಶನ್ನ ಅವರು ಆಲ್ರೆಡಿ ಬಿಟ್ಟಿದ್ರು. ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ರಿ ಒಳ್ಳೆಯದು, ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ನೋಡ್ರಿ ಸ್ನೇಹಿತರೆ, ಯಾರು ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತೀರಿ ಅದ್ರಿಗೆ ಏನಾಗಿತ್ತು, ಸರ್ವರ್ ಬಿಸಿ ಬಂದಿತ್ತು ನೋಡ್ರಿ ಸ್ನೇಹಿತರೆ. ಸರ್ವರ್ವರೆಗೆ ಒಂದು ಶುಭ ಸುದ್ದಿ ಯಾವುದು ಬಿಟ್ಟಿದ್ರಿ ಸ್ನೇಹಿತರೆ, KA ಅವರಿಂದ ಒಂದು ಶುಭ ಸುದ್ದಿ ಹೊರಗಡೆ ಬಂದ. ಅದು ಏನಂತಂದ ಇಲ್ಲಿ ಅವರು ನೋಟಿಸ್ ಬಿಟ್ಟಿದ್ದಾರೆ, ಅದನ್ನು ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ ಬನ್ರಿ ಸ್ನೇಹಿತರ. ನೋಡ್ಕೊಡ್ರಿ ಸರಿಯಾಗಿ. ಏನಂತಂದ್ರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ದಿನಾಂಕ 20/2/2024 ರಂದು ವಿವರವಾದ ಅಧಿಸೂಚನೆ ಪ್ರಕಟಿಸಲಾಗಿತ್ತು. ಆ ಪ್ರಕಟಿಸಿದ ನಂತರ ನಾನು ಏನು ಮಾಡಿದ್ದೀನಿ, ನಮ್ಮ ಯೂಟ್ಯೂಬ್ನೊಳಗೆ ಅದರ ಸಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ ಜಾಬ್ ಕರೆದಿದ್ದಾರೆ ಸ್ನೇಹಿತರೆ. ಅದಕ್ಕೆ ಅಪ್ಲೈ ಮಾಡಿಕೊಡ್ರಿ. 1000 ಪೋಸ್ಟ್ ಅದಾವೆ, ಅದನ್ನ ನೋಟಿಫಿಕೇಶನ್ ಡೆಪ್ತಾಗಿ ಕೊಟ್ಟಿದ್ದೀನಿ ರೀ. ಓಕೆ, ಅದಾದ ನಂತರ ಇನ್ನೊಂದು ಏನಾಗಿತ್ತು ಸ್ನೇಹಿತರೆ, ಸ್ವಲ್ಪ ಸರ್ವರ್ ಬಿಜಿ ಬಂದಿತ್ತು. ಅವ್ರು ಏನೋ UPI ಅಪ್ಡೇಟ್ ಮಾಡ್ತಾನೆ ಅಂತೇಳಿ ಸ್ವಲ್ಪ ಡೇಟಾ ಮುಂದೆ ಹಾಕಿದ್ರು. 3/4/2024 ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದ್ರು. 3/4/2024 ನೋಡ್ರಿ ಅರ್ಜಿ ಸಲ್ಲಿಸುವ ಅವಕಾಶವನ್ನು ನೀಡಿದ್ರು ಆದರೆ ಆನ್ಲೈನ್ ಅರ್ಜಿಯ ಕೆಲವು ಬದಲಾವಣೆ ಕಾರಣ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಮುಂದೂಡಿದರು. 4/5/2024 ಅರ್ಜಿ ಸಲ್ಲಿಸುವ ಹಾಗೂ ದಿನಾಂಕ 7/5/2024 ನೋಡ್ಕೊಡ್ರಿ. 4/5/2024 ಮತ್ತು 7/5/2024 ಇದು ಅಪ್ಲೈ ಮಾಡೋದಿತ್ತು ರೀ ಸ್ನೇಹಿತರೆ. ಇದು ಚಲನ್ ಕಟ್ಟೋದು DD ಅಥವಾ UPI ಮುಖಾಂತರ ಪೇ ಮಾಡೋದಿತ್ತು ರೀ. ಅದ್ರ ಈಗ ಏನಾಯ್ತು, ಸ್ವಲ್ಪ ಇಷ್ಟಾದ್ರೆ ಭೀ ಇಷ್ಟು ಡೇಟ್ ಮುಂದೆ ಹಾಕಿದ್ರೆ ಭೀ ಏನಾಯಿತು, ಸರ್ವರ್ ಸ್ವಲ್ಪ ಏನಾಯಿತು, ಪ್ರಾಬ್ಲಮ್ ಆಯಿತು ಸ್ನೇಹಿತರೆ. ಆದ್ದರಿಂದ ಏನು ಮಾಡಿದ್ದಾರೆ, ಡೇಟ್ ಅವರ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಡೇಟಾ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಏನು ಮಾಡಿದ್ದಾರೆ, 15/5/2024. ಇನ್ನೊಮ್ಮೆ ಹೇಳತ್ತ ನೋಡ್ಕೊಡ್ರಿ, 15/5/2024 ಡೇಟ್ ಹೆಚ್ಚಿಗೆ ಮಾಡಿದ್ದಾರೆ ಸ್ನೇಹಿತರೆ. ಯಾರು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗಾದರೂ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗ್ರಿ. ಈಗ ಇನ್ನೂ ಅಪ್ಲಿಕೇಶನ್ ಡೇಟ್ ಮುಗ್ದಾವಂತ ಯಾರು ಹೇಳಿದ್ದಾರೆ ಸ್ನೇಹಿತರೆ, ಅವ್ರಿಗೆ ಹೇಳ್ರಿ, ಇಲ್ಲ ನಾ ನೋಟಿಫಿಕೇಶನ್ ಬಂದಿತ್ತು ನೋಡ್ರಣ್ಣ, ಹಿಂಗೆ 15ನೇ ತಾರೀಕು ಮಟ್ಟ ಟೈಮ್ ಐತೆ ಅಂತ ಹೇಳ್ರಿ. ಕೆಲವೊಬ್ರಿಗೆ ಗೊತ್ತಿರ್ತದೆ, ಕೆಲವೊಬ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಹೇಳ್ರಿ, ಅಪ್ಲೈ ಮಾಡಿಕೊಡ್ರಿ ಸ್ನೇಹಿತರೆ. ಓಕೆ, ನೀವು ಎಲ್ಲೆಲ್ಲಿ ಅಪ್ಲೈ ಮಾಡ್ಕೋಬೇಕು ಅನ್ಕೊಂತಿದ್ರಿ ಮತ್ತು ಇದ್ರ ಬಗ್ಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ನಿಮ್ಗೆ ಗೊತ್ತಬೇಕಾದ್ರೆ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು PO ನೋಟಿಫಿಕೇಷನ್ದ ಬಗ್ಗೆ ಏನಾದ್ರೂ ವಿಡಿಯೋ ಐತಿ, ಮತ್ತು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ ಅದ್ರದ್ದು ಸಹ ವಿಡಿಯೋ ಐತಿ ಸ್ನೇಹಿತರೆ. ಬೇಕಾದ್ರೆ ಹೆಚ್ಚಿಗೆ ಬೇಕಾದ್ರೆ ಅದನ್ನು ನೋಡ್ಕೊಳ್ರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೇಟಗೋಣ ಸ್ನೇಹಿತರೆ. ಯಾವುದೇ ಜಾಬ್ ಅಪ್ಡೇಟ್ ಬರಲಿ, ಕೀ ಆನ್ಸರ್, ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್, ಪ್ರತಿಯೊಂದು ಉದ್ಯೋಗದ ಮಾಹಿತಿ ಈ ಯೂಟ್ಯೂಬ್ ಚಾನಲ್ ನಿಮ್ಗೆ ಒದಗಿಸ್ಕೊಡ್ತಾ. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಮತ್ತು ನಿಮ್ಮ ಸ್ನೇಹಿತರು ಯಾರು ಅಪ್ಲೈ ಮಾಡಿಲ್ಲ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಅಪ್ಲೈ ಮಾಡೋಕ್ಕೆ ಹೇಳ್ರಿ ಸ್ನೇಹಿತರೆ. ಇಬ್ಬರು ಒಟ್ಟಾಗಿ ಓದ್ರಿ, ಹುದ್ದೆಯನ್ನು ಪಡ್ಕೊಳ್ರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೇಟಗೋಣ. ಯಾವುದೇ ತರಹ ಡೌಟು ಏನಾದರೂ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಹಾಕಿರಿ ಸ್ನೇಹಿತರೆ, ನಾನು ನಿಮ್ಗೆ ನೋಡಿ ಹೇಳ್ಕೊಡ್ತೇನೆ ರೀ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ಕೊತೀರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೇಟಗೋಣ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಬಾಯ್.